ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿಯ ಆ ಕಗ್ಗಂಟು ಒಂದು ಹಂತಕ್ಕೆ ಸಡಿಲ ಆಯ್ತು ಅನ್ನುವಾಗಲೇ ಕಾರ್ಯಕರ್ತರ ಅಸಮಾಧಾನ, ಕಾರ್ಯಕರ್ತರ ಬೇಗುದಿ ಭುಗಿಲೆದ್ದಿತ್ತು. ಈಗ ಶಾಸಕರನ್ನ ನೀವು ಮೊದಲ ಹಂತದಲ್ಲಿ ಪರಿಗಣಿಸಿದ್ದೀರಿ, ಎರಡನೇ ಹಂತದಲ್ಲಿ ಕಾರ್ಯಕರ್ತರನ್ನ ಪರಿಗಣಿಸಬೇಕು ಅನ್ನೋದು ಏನು ವಾದ ಆಗಿತ್ತು. ಕಾರ್ಯಕರ್ತರ ಪಟ್ಟಿನೇ ರವಾನಿಸ್ತಾ ಇದ್ದಾರೆ ಹೈಕಮಾಂಡ್ಗೆ. ಪಕ್ಷಕ್ಕೋಸ್ಕರ ದುಡಿದಂಥ ಕಾರ್ಯಕರ್ತರನ್ನ ನಿಗಮ ಮಂಡಳಿಯಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋದು ಆಗ್ರಹ ಆಗಿದೆ. ಈಗಾಗಲೇ ಹೈಕಮಾಂಡ್ನಿಂದ ಕೆಲ ಕಾರ್ಯಕರ್ತರ ಪಟ್ಟಿ ರವಾನೆ ಆಗಿದೆ. ಇದರ ಜೊತೆಗೆ ಮತ್ತಷ್ಟು ಕಾರ್ಯಕರ್ತರ ಹೆಸರನ್ನು ಸೇರಿಸಲು ಕಸರತ್ತು ಕೂಡ ನಡೀತಾ ಇದೆ. ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನು ಕೊಡೋದಕ್ಕೆ ಒಂದು ಹಂತಕ್ಕೆ ಈಗ ಮಾತುಕತೆಗಳು ಕೂಡ ಆಗಿದೆ. ಹಂಚಿಕೆಯಲ್ಲಿ, ಈ ನಿಗಮ ಮಂಡಳಿಯ ಹಂಚಿಕೆಯಲ್ಲಿ ಸಿಎಂ ಮತ್ತು DCM ಫುಲ್ ಬ್ಯುಸಿಯಾಗಿದ್ದಾರೆ. ಎಲ್ಲವೂ ಸುಸೂತ್ರವಾಗಿ ನಡೆದರೆ ಕಾರ್ಯಕರ್ತರ ಪಟ್ಟಿ ಹಿಂದೆ ಬಿಡುಗಡೆ ಆಗುತ್ತೆ. ಶಾಸಕರ 34 ಜನರ ಶಾಸಕರ ಪಟ್ಟಿ ಆಲ್ರೆಡಿ ಬಿಡುಗಡೆ ಆಗಿದೆ, ಆದೇಶವೂ ಕೂಡ ಆಗಿದೆ. ಈಗ ಕಾರ್ಯಕರ್ತರ ಹೆಸರುಗಳು ಹೈಕಮಾಂಡ್ಗೆ ರವಾನೆ ಆಗಿದೆ. ಹೈಕಮಾಂಡ್ ಒಂದಿಷ್ಟು ಕಟ್ಟಾರ ಕಾರ್ಯಕರ್ತರನ್ನ ಪರಿಗಣಿಸಿದೆ. ಅದರಲ್ಲಿ ಕೆಲ ಹೆಸರುಗಳನ್ನು ಸೇರಿಸುವ ಪ್ರಕ್ರಿಯೆ ಈಗ ನಡೀತಾ ಇದೆ. ಪರಮೇಶ್ವರ್ ಅವರು ಹೇಳ್ತಾ ಇದ್ರು ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂತೇಳಿ. DCM DK ಶಿವಕುಮಾರ್ ಅವರು ಹೇಳ್ತಿದ್ರು ಪಕ್ಷಕ್ಕೋಸ್ಕರ ದುಡಿದವರು ಕೆಲವರು ಇದ್ದಾರೆ, ಅವ್ರನ್ನ ಪರಿಗಣಿಸಬೇಕು ಅಂತೇಳಿ. ಹೀಗೆ ಹಲವಾರು ಜನ ಹಿರಿಯ ನಾಯಕರುಗಳು ನಮ್ಮವರನ್ನು ಪರಿಗಣಿಸಿ, ಕಾರ್ಯಕರ್ತರನ್ನು ಪರಿಗಣಿಸಿ ಅಂತೇಳಿ ಹೈಕಮಾಂಡ್ ಮುಂದೆ ದುಂಬಾಲು ಬಿದ್ದಿದ್ದಾರೆ. ಬಹುಶಃ ಇವತ್ತೇ ಫೈನಲ್ ಆದರೂ ಕೂಡ ಆಗಬಹುದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ, ಈಗ ಕಾರ್ಯಕರ್ತರ ಹೆಸರನ್ನ ನಿಗಮ ಮಂಡಳಿಗಳಿಗೆ ಪರಿಗಣಿಸಬೇಕು ಅಂತೇಳಿ ನಾಯಕರುಗಳು ದುಂಬಾಲು ಬಿದ್ದಿದ್ದಾರೆ. ಸದ್ಯದ ವಿವರ ಏನಿದೆ ಈ ಹೊತ್ತಿಗೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನಗಳನ್ನು ಹಂಚಿಕೆ ಮಾಡಿ ನಿನ್ನೆ ಆದೇಶ ಮಾಡಲಾಗಿದೆ. ಆದರೆ ಕಾರ್ಯಕರ್ತರು ಕೂಡ ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಶಾಸಕರು ಈಗಾಗಲೇ ಶಾಸಕರಾಗಿದ್ದಾರೆ, ಅವರಿಗೆ ಮತ್ತೆ ಸ್ಥಾನಮಾನವನ್ನು ಮೊದಲಿಗೆ ಕೊಟ್ಟಿದ್ರಿ, ನಮಗೂ ಕೊಡಬೇಕಾಗಿತ್ತು. ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ, ಪಕ್ಷವನ್ನು ಸಂಘಟನೆ ಮಾಡಿದ್ದೇವೆ, ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದೇವೆ, ಟಿಕೆಟನ್ನು ಕೂಡ ತ್ಯಾಗ ಮಾಡಿ ಪಕ್ಷಕ್ಕಾಗಿ ದುಡಿದಿದ್ದೇವೆ, ಹಾಗಾಗಿ ನಮ್ಮನ್ನು ಪರಿಗಣಿಸಬೇಕಾಗಿತ್ತು ಅನ್ನೋಂಥ ಸಹಜವಾದಂಥ ಆಕ್ರೋಶವನ್ನು ನಿನ್ನೆಯಿಂದಲೂ ಕೂಡ ಹೊರ ಆಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಕೊಡುವಂತಹ ವಿಚಾರವಾಗಿ ಗಂಭೀರವಾದಂಥ ಚಿಂತನೆಗಳು ಆರಂಭವಾಗ್ತಾ ಇದ್ದಾವೆ. ಯಾಕಂದರೆ ಹೈಕಮಾಂಡ್ಗೆ ಕೂಡ ಹಿಂದೆ ಪಟ್ಟಿ ಕಳಿಸಲಾಗಿತ್ತು, ಒಂದಷ್ಟು ಗೊಂದಲ ಆಗಿತ್ತು. ಈಗ ಮತ್ತೊಂದು ಪಟ್ಟಿ ಹೈಕಮಾಂಡ್ನಿಂದ CM ಕೈ ತಲುಪಿದೆ ಅನ್ನುವಂಥ ವಿಚಾರ ವ್ಯಕ್ತವಾಗ್ತಾ ಇದೆ. ಜೊತೆಗೆ CM DCM ಕೂಡ ಇನ್ನಷ್ಟು ಹೆಸರುಗಳನ್ನು ಸೇರಿಸುವ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತನ್ನು ಕೂಡ ಆರಂಭಿಸಿದ್ದಾರೆ. ಎಲ್ಲವೂ ಕೂಡ ಈಗಾಗಲೇ ನಿಗಮ ಮಂಡಳಿಗೆ ಫೈನಲ್ ಮಾಡುವ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನು ಸ್ವಲ್ಪ ಅಳೆದು ತೂಗಿ ಅವರನ್ನು ಹೆಸರನ್ನು ಫೈನಲ್ ಮಾಡಲಾಗ್ತಾ ಇದೆ. ಜೊತೆಗೆ ಆ ಫೈನಲ್ ಆದಂಥ ಹೆಸರುಗಳಿಗೆ ಯಾವ್ಯಾವ ನಿಗಮ ಮಂಡಳಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ಆರಂಭವಾಗಿದ್ದಾವೆ. ಹೀಗಾಗಿ ಎಲ್ಲವೂ ಕೂಡ ಈಗಾಗಲೇ ಸುಸೂತ್ರವಾಗಿ ನಡೀತಾ ಇದ್ದಾವೆ. ಇದೆಲ್ಲವೂ ಕೂಡ ಇವತ್ತೇ ಅಂತಿಮವಾದಿದ್ದಾದಲ್ಲಿ ಕಾರ್ಯಕರ್ತರ ನಿಗಮ ಮಂಡಳಿ ಹಂಚಿಕೆ ಫೈನಲ್ ಅಂದರೆ ಯಾವ ಕಾರ್ಯಕರ್ತರಿಗೆ ಯಾವ ನಿಗಮ ಮಂಡಳಿ ಅನ್ನುವಂಥದ್ದು ಇವತ್ತೇ ಫೈನಲ್ ಆಗಿದ್ದೆ ಆದಲ್ಲಿ ಸಂಜೆ ಒಳಗಡೆ ಲಿಸ್ಟು ಬಿಡುಗಡೆ ಆಗಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಒಂದು ವೇಳೆ ಏನಾದರೂ ಈ ಒಂದು ನಿಗಮ ಮಂಡಳಿ ಹಂಚಿಕೆ ಒಂದಷ್ಟು ವಿಳಂಬ ಆದರೆ 1-2-3 ದಿನ ಎಳಿಬಹುದು ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಆರಂಭವಾಗಿದ್ದಾವೆ. ಒಟ್ಟಾರೆಯಾಗಿ ಶಾಸಕರಿಗೆ ಮಾತ್ರ ನಿಗಮ ಮಂಡಳಿ ಕೊಟ್ಟಿದ್ದಕ್ಕೆ ಕಾರ್ಯಕರ್ತರು ಏನು ಆಕ್ರೋಶ ಹೊರಹಾಕಿದ್ರು ಮತ್ತು ಇನ್ನಷ್ಟು ವಿಧಾನ ಪರಿಷತ್ ಸದಸ್ಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮ್ಮನ್ನು ಕೂಡ ಪರಿಗಣನೆ ಮಾಡಿಲ್ಲ ನಿಗಮ ಮಂಡಳಿ ಸ್ಥಾನಕ್ಕೆ ಅನ್ನುವಂಥದ್ದು. ಹಾಗಾಗಿ ಈ ಹೊಸ ಲಿಸ್ಟ್ನಲ್ಲಿ ಏನಾದರೂ ಮತ್ತೆ ಕಾರ್ಯಕರ್ತರ ಜೊತೆಗೆ ಪರಿಷತ್ ಸದಸ್ಯರಿಗೂ ಮನೆ ಹಾಕುವಂಥ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಈ ಎಲ್ಲ ಚಿಂತನೆಗಳು ನಡೀತಾ ಇರೋದ್ರಿಂದ ಇವತ್ತು ಸಂಜೆ ಅಥವಾ ಇನ್ನೊಂದೆರಡು ದಿನಗಳ ಒಳಗಾಗಿ ಒಂದು ಎರಡನೇ ಪಟ್ಟಿ ಬಿಡುಗಡೆ ಆಗುವಂಥ ಸಾಧ್ಯತೆಗಳು ದಟ್ಟ ಆಗ್ತಾ ಇದ್ದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.